ಬರ್ಮನಲ್ಲಿ ಹಿಟ್ಲರ್ ಇದ್ದಾರಲ್ಲ, ಇಟಲಿಯಲ್ಲಿ ಮುಸೋಲಿನಿ ಇದ್ದಾರಲ್ಲ, ಅಥವಾ ಸದ್ದಾಂ ಹುಸೇನ್ ಇದ್ದಾರಲ್ಲ, ಅದೇ ರೀತಿಯಲ್ಲಿ ಜಾತಿ ಮತ ದ್ವೇಷಿಯಾಗಿ ಈ ದೇಶಕ್ಕೆ ಪ್ರಧಾನಿ ಆಗಲಿಕ್ಕೆ ಅವ ಅನರ್ಹ. ಇಲ್ಲಿ ಇವತ್ತು ಗೃಹ ಮಂತ್ರಿ ಆದಂತ ಅಮಿತ್ ಶಾ ಬರ್ತಾರಲ್ಲ, ನಾನು ಕೇಂದ್ರದಲ್ಲಿ ಕಾನೂನು ಮಂತ್ರಿ ಆಗಿದ್ದೆ. ನಾನು ಕೇಂದ್ರದಲ್ಲಿ ಕಾನೂನು ಮಂತ್ರಿ ಆಗಿರುವಾಗ ಈ ಅಮಿತ್ ಶಾ ಏನು ಗೋಧ್ರಾ ಘಟನೆಯ ನಂತರ ಸುಮಾರು 2-2.5 ಸಾವಿರ ಮುಸಲ್ಮಾನರ ಒಂದು ಹತ್ಯೆಗೆ ಕಾರಣನಾಗಿದ್ನೋ ಅವನಿಗೆ ಅವನ ಮೇಲೆ ಕೇಸ್ ಹಾಕಿ ಗಡೀಪಾರು ಮಾಡಿದ್ದೀವಿ ನಾವು ಆ ಕಾಲದಲ್ಲಿ. ಗೋಧ್ರಾ ಘಟನೆಯ ಸಂದರ್ಭದಲ್ಲಿ ಇದೇ ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. ಅವರು ಇದರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿದ್ರೆ ಅನುಮಾನ ಇಲ್ಲ. ನಿಮ್ಗೆ ಗೊತ್ತಿದೆ, ಆಗ ನಮ್ಮ ದೇಶದ ಪ್ರಧಾನಿಯಾಗಿದ್ದಂತ ವಾಜಪೇಯಿ ಅವರು ಬಾಂಬೆಗೆ ಹೋಗ್ತಾ ಇದ್ರು, ಬಾಂಬೆ ಇಲ್ಲ ಗೋವಾಕ್ಕೆ ಹೋಗ್ತಾ ಇದ್ರು. ಅವರು LK ಅದ್ವಾನಿಗೆ ಹೇಳಿ, ನೋಡಿ ಈಗ ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿ ಎಲ್ಲರ ಯೋಗಕ್ಷೇಮ ನೋಡಬೇಕು, ಯೋಗಕ್ಷೇಮ ನೋಡಿ ರಾಜಧರ್ಮ ಅದೇ ರಾಜಧರ್ಮ, ಎಲ್ಲಾ ಪ್ರಜೆಗಳಿಗೆ ಸಮಾನವಾದಂತ ಒಂದು ಹಕ್ಕು, ಸಮಾನವಾದಂತ ಒಂದು ರೀತಿಯಲ್ಲಿ ಅವರಿಗೆ ಸ್ಥಾನಮಾನ ಕೊಡುವುದು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕಾದ್ದು ರಾಜಧರ್ಮ. ರಾಜಧರ್ಮದ ಸೂತ್ರನೇ ಅದು. ಅವ್ರು ಹೇಳಿದ್ರು, ಮೋದಿಗೆ ಹೇಳಿ ರಾಜಧರ್ಮ ಪಾಲಿಸಬೇಕು ಗುಜರಾತ್ನಲ್ಲಿ ಅಂತೇಳಿ ಹೇಳಿದ್ರು, ವಾರ್ನಿಂಗ್ ಕೊಟ್ಟರು. ಬಹುಶಃ ಅದ್ವಾನಿ ಅವರಾಗ ಹೇಳಿದ್ರು, ಇಲ್ಲೆಲ್ಲ ಅವರನ್ನು ತೆಗೆಯುವುದು ಬೇಡ ಮುಖ್ಯಮಂತ್ರಿ ಪದವಿಯಿಂದ, ಅವರಿಗೆ ನಾನು ಬುದ್ಧಿ ಕಳಿಸ್ತೇನೆ, ನಾನು ಹೇಳ್ತೇನೆ ಸರಿಯಾಗಿ ರಾಜಧರ್ಮವನ್ನು ಪಾಲಿಸಿ ಸರಿಯಾದಂತ ಎಲ್ರಿಗೂ ಸಮಾನವಾದಂತ ಹಕ್ಕು, ಸಮಾನವಾದಂತ ಪ್ರೀತಿ ವಿಶ್ವಾಸವನ್ನು ತೋರಿಸತಕ್ಕಂತ ಒಂದು ರಾಜ್ಯಾಡಳಿತ ಮಾಡಬೇಕು ಅಂತ ನಾನು ಹೇಳ್ತೇನೆ ಇವರಿಗೆ ಅಂತ. ಆದ್ರೆ ಈ ಪುಣ್ಯಾತ್ಮ LK ಅದ್ವಾನಿಯ ಮಾತನ್ನು ಕೇಳಲಿಲ್ಲ, ರಾಜಧರ್ಮವನ್ನು ಪಾಲಿಸಲಿಲ್ಲ. ಅದೇ ದುಷ್ಟತನ ಈಗ ಇದೆ, ನಿಮ್ಗೆ ಗೊತ್ತಿದೆ. ಈಗ ಕರಿಮಣಿ ವಿಚಾರ ಮಾತಾಡ್ತಾರೆ ಅವರು. ಕರಿಮಣಿ ಅವನ ಹೆಂಡತಿಯ ಕರಿಮಣಿಯನ್ನು ಉಳಿಸಿಕೊಳ್ಳಿಕ್ಕೆ ಆಗಲಿಲ್ಲ ಇವನಿಗೆ, ನರೇಂದ್ರ ಮೋದಿ. ಈಗ ಬಾಕಿಯವರ ಕರಿಮಣಿ ವಿಚಾರ ಅವ್ರು ಹೇಳ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟ ಅದು ಮುಂದೆ ಬರ್ತದೆ. ಮೋದಿ ನಾಡ್ದು 24 ತಾರೀಕಿನ ಅನಂತರ ರಿಸಲ್ಟ್ ಬರೋದು ಜೂನ್ನಲ್ಲಿ, ಆಗ ಮನೆಗೆ ಹೋಗ್ತಾರೆ.